ರಾಮಾಯಣದಲ್ಲಿದ್ದವರು ಅತ್ಯಂತ ಪ್ರಭಾವಶಾಲಿ ಮಹಿಳೆಯರು. ರಾಮಾಯಣದಲ್ಲಿನ ಸ್ತ್ರೀ ಪಾತ್ರಧಾರಿಗಳು ಯಾರು ಗೊತ್ತಾ? ರಾಮಾಯಣದಲ್ಲಿ ಸೀತೆಯನ್ನು ಹೊರತುಪಡಿಸಿ ಯಾವೆಲ್ಲ ಮಹಿಳೆಯರಿದ್ದರೂ ಗೊತ್ತಾ? ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ರಾಮನ ಸುತ್ತುವ ಮಹಾಕಾವ್ಯವೇ ರಾಮಾಯಣ. ರಾಮಾಯಣದಲ್ಲಿ ರಾಮನ ಪಾತ್ರ ಮಾತ್ರವಲ್ಲ, ಅನೇಕ ಆದರ್ಶ ಪಾತ್ರಗಳನ್ನು ನಾವು ನೋಡಬಹುದು. ರಾಮಾಯಣದಲ್ಲಿ ಪುರುಷರಷ್ಟೇ ಮಹಿಳೆಯರು ಕೂಡ ಪ್ರಬಲರಾಗಿದ್ದರು ಮತ್ತು ಅತ್ಯಂತ ಸುಂದರಿಗಳಾಗಿದ್ದರು. ರಾಮಾಯಣದಲ್ಲಿನ ಪ್ರಮುಖ ಸ್ತ್ರೀ ಪಾತ್ರಗಳು ಯಾವುವು ಗೊತ್ತಾ? ಇಲ್ಲಿದ್ದಾರೆ ರಾಮಾಯಣದ ಪ್ರಮುಖ ಸ್ತ್ರೀಯರು. ಸೀತಾದೇವಿ, ರಾಮಾಯಣದ ಕೇಂದ್ರ ಬಿಂದು ಸೀತೆ. ಈಕೆಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಜನಕ ಮಹಾರಾಜನಿಗೆ ಭೂಮಿಯಲ್ಲಿ ಸಿಕ್ಕ ಮಗಳು ಸೀತೆ. ಪತಿಭಕ್ತಿಯನ್ನೇ ದೇವರೆಂದು ನಂಬಿದ್ದ ಸೀತೆ ತನ್ನ ಪತಿ ವನವಾಸಕ್ಕೆ ಹೋಗುವಾಗ ತಾನೂ ಕೂಡ ಪತಿಯೊಂದಿಗೆ ವನವಾಸದ ದಾರಿಯನ್ನು ಹಿಡಿದಳು. ಲಂಕಾಧಿಪತಿ ರಾವಣ ಆಕೆಯನ್ನು ಅಪಹರಿಸಿದಾಗಲೂ ಸೀತೆ ರಾಮನ ಬರುವಿಕೆಗಾಗಿಯೇ ಕಾಯುತ್ತಾ ಕುಳಿತಳು. ಆಕೆಯ ಧೈರ್ಯ, ಸಮರ್ಪಣೆ, ತಾಳ್ಮೆಯೇ ರಾವಣನ ವಿರುದ್ಧ ಗೆಲುವನ್ನು ಸಾಧಿಸಲು ಸಹಕಾರಿಯಾಯಿತು. ಸೀತೆ ವನವಾಸದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಆಕೆಯನ್ನು ಸಮಾಜ, ಸ್ವಂತ ಪತಿಯೇ ಅವಮಾನಿಸುವಂತಾಯಿತು. ಆದರೂ ಹಿಂದೇಟು ಹಾಕದ ಸೀತೆ ತನ್ನ ಪತಿ ನಿಷ್ಠೆಯ ಮೇಲೆ ನಂಬಿಕೆ ಇಟ್ಟು ಅಗ್ನಿ ಪ್ರವೇಶವನ್ನು ಮಾಡಿದಳು. ಈಕೆಯ ತಾಳ್ಮೆ, ಪತಿ ಧರ್ಮ, ನಂಬಿಕೆ, ಕಷ್ಟಗಳನ್ನು ಎದುರಿಸುವ ಛಲ ಇಂದಿನ ಮಹಿಳೆಯರಿಗೂ ಮಾದರಿ ಎನ್ನಬಹುದು. ಶೂರ್ಪನಖಿ, ರಾಮಾಯಣದ ಪ್ರಮುಖ ಸ್ತ್ರೀ ಪಾತ್ರಧಾರಿಗಳಲ್ಲಿ ಶೂರ್ಪನಖಿ ಕೂಡ ಒಂದು. ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯಲು ಈಕೆಯ ಮುಖ್ಯ ಕಾರಣವೆಂದರೆ ತಪ್ಪಾಗಲಾರದು. ಈಕೆ ರಾಕ್ಷಸ ರಾಜಕುಮಾರಿ ಮತ್ತು ರಾವಣನ ಸಹೋದರಿ. ರಾವಣನಿಂದಲೇ ಈಕೆಯ ಪತಿಯನ್ನು ಕೊಲ್ಲಲಾಯಿತು. ಆದ್ದರಿಂದ ರಾವಣ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಆತನನ್ನು ಸಾಯಿಸಲು ಸೀತೆಯನ್ನು ಅಪಹರಿಸುವ ಯೋಜನೆಯನ್ನು ರಾವಣನ ತಲೆಗೆ ಈಕೆಯೇ ತುಂಬಿದಳೆಂದು ಹೇಳಲಾಗುತ್ತದೆ. ಶೂರ್ಪನಖಿಗೆ ರಾಮನ ಮೇಲೆ ಮನಸ್ಸಾಗುತ್ತದೆ. ಈಕೆ ತನ್ನ ಪ್ರೀತಿಯನ್ನು ರಾಮನಿಗೆ ತಿಳಿಸುತ್ತಾಳೆ. ರಾಮ ಇದಕ್ಕೆ ಒಪ್ಪುವುದಿಲ್ಲ. ಆಗ ಶೂರ್ಪನಖಿ ಸೀತೆಯನ್ನು ದೂಷಿಸಲು ಆರಂಭಿಸುತ್ತಾಳೆ. ಇದರಿಂದ ಕೋಪಗೊಂಡ ಲಕ್ಷ್ಮಣ ಆಕೆಯ ಮೂಗನ್ನು ಕತ್ತರಿಸುತ್ತಾನೆ. ರಾಮ ಮತ್ತು ಲಕ್ಷ್ಮಣರ ವಿರುದ್ಧ, ರಾವಣನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಹೋದರ ರಾವಣನ ಬಳಿ ಸೀತೆಯನ್ನು ಅಪಹರಿಸುವಂತೆ ಹೇಳುತ್ತಾಳೆ. ರಾವಣ ಕೂಡ ಸೀತೆಯ ಸೌಂದರ್ಯಕ್ಕೆ ಮರುಳಾಗಿ ಅಪಹರಿಸಲು ಮುಂದಾಗುತ್ತಾನೆ. ಇದೇ ಕೊನೆಗೆ ರಾವಣನ ಸಾವಿಗೆ ಕಾರಣವಾಗುತ್ತದೆ. ಕೈಕೇಯಿ, ಅಯೋಧ್ಯೆ ರಾಜಮನೆತನದಲ್ಲಿ ಸಂಭವಿಸಿದ ಎಲ್ಲ ಸಮಸ್ಯೆಗಳಿಗೂ ಕೈಕೇಯಿಯೇ ಮುಖ್ಯ ಕಾರಣ. ಭಗವಾನ್ ರಾಮನನ್ನು ಹೊರತುಪಡಿಸಿ ಸಂಪೂರ್ಣ ಸಾಮ್ರಾಜ್ಯವೇ ಆಕೆಯನ್ನು ದೂಷಿಸುತ್ತಿತ್ತು. ಕೈಕೇಯಿ ಸದ್ಗುಣಶೀಲಳು, ಆದರೆ ಮಂದಳಳ ಚಾಡಿ ಮಾತುಗಳಿಂದ ಅಯೋಧ್ಯೆ ಸಾಮ್ರಾಜ್ಯಕ್ಕೆ ಕೆಟ್ಟವಳಾದಳು. ಕೈಕೇಯಿ ರಾಜ ದಶರಥನ 2ನೇ ಪತ್ನಿಯಾಗುವ ಮುನ್ನ ಕೈಕೇಯ ಸಾಮ್ರಾಜ್ಯದ ರಾಜಕುಮಾರಿ. ಅತ್ಯಂತ ಸುಂದರಿ, ಯುದ್ಧ ಕಲೆಗಳನ್ನು ಬಲ್ಲವಳು. ಈಕೆ ದಶರಥನನ್ನು ಯುದ್ಧದಲ್ಲಿ ರಕ್ಷಿಸಿರುವುದಕ್ಕೆ ದಶರಥ ಅವಳಿಗೆ 2 ವರವನ್ನು ಕೇಳಬಹುದೆಂದು ಹೇಳಿರುತ್ತಾನೆ. ರಾಮನೆಂದರೆ ಕೈಕೇಯಿಗೆ ಕೂಡ ಇಷ್ಟ ಇತ್ತು. ಆತನನ್ನು ತನ್ನ ಮಗನಂತೆ ಪ್ರೀತಿಸುತ್ತಿದ್ದಳು. ರಾಮ ಪಟ್ಟವನ್ನೇರುವಾಗ ಕೈಕೇಯಿ ಅತ್ಯಂತ ಸಂತೋಷಪಟ್ಟಿದ್ದಳು. ಆದರೆ ಮಂಥರೆ ಚಾಡಿ ಮಾತುಗಳಿಂದ ರಾಮನನ್ನು ದ್ವೇಷಿಸಲು ಆರಂಭಿಸಿದಳು. ದಶರಥ ಆಕೆಗೆ ನೀಡಿದ್ದ 2 ವರಗಳಲ್ಲಿ ಅವಳು 1 ವರವನ್ನು ತನ್ನ ಮಗ ಭರತನ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ. ಇನ್ನೊಂದು, ರಾಮ 14 ವರ್ಷಗಳವರೆಗೆ ವನವಾಸವನ್ನು ಅನುಭವಿಸಬೇಕೆಂದು ಕೇಳಿಕೊಳ್ಳುತ್ತಾಳೆ. ಇದರಿಂದ ರಾಮ ವನವಾಸಕ್ಕೆ ಹೋಗಬೇಕಾಯಿತು. ಊರ್ಮಿಳಾ ಸೀತಾದೇವಿಯ ಒಡ ಹುಟ್ಟಿದವಳು. ರಾಮ ಸೀತಾ ಮದುವೆಯಾದ ದಿನವೇ ಲಕ್ಷ್ಮಣನೊಂದಿಗೆ ಊರ್ಮಿಳಳ ವಿವಾಹ ಕೂಡ ನಡೆಯಿತು. ತ್ಯಾಗ, ಸಮರ್ಪಣೆಗೆ ಉತ್ತಮ ಉದಾಹರಣೆಯೇ ಊರ್ಮಿಳಾ. ತನ್ನ ಪತಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಬಯಸಿದಾಗ ಆಕೆ ತನ್ನ ಗಂಡನನ್ನು 14 ವರ್ಷಗಳವರೆಗೆ ತ್ಯಾಗ ಮಾಡಿದಳು. ಗಂಡನಿಲ್ಲದ ಸಮಯದಲ್ಲಿ ರಾಜ್ಯದ ಜನರ ಯೋಗಕ್ಷೇಮವನ್ನು ನೋಡಿಕೊಂಡಳು. ಲಕ್ಷ್ಮಣನು 14 ವರ್ಷ ವನವಾಸದಲ್ಲಿ ನಿದ್ರೆ ಸಹಿಸದಿದ್ದಾಗ ಆತನ ನಿದ್ರೆಯನ್ನು ಈಕೆ ಹಂಚಿಕೊಂಡಳು. ಲಕ್ಷ್ಮಣ ಕಾಡಿನಿಂದ ಮರಳಿ ಬರುವವರೆಗೆ ಈಕೆ ಮಲಗಿಕೊಂಡೇ ಇದ್ದಳು. ಮಂಡೋದರಿ, ರಾವಣನ ಸುಂದರ ಮತ್ತು ಅತ್ಯಂತ ಬುದ್ಧಿವಂತ ಪತ್ನಿ ಮಂಡೋದರಿ. ಮಾಯಾಸುರ ಮತ್ತು ಹೇಮಾಳ ಮಗಳಾಗಿದ್ದಳು. ರಾಮಾಯಣದಲ್ಲಿ ಈಕೆಯ ಪಾತ್ರ ಚಿಕ್ಕದಾದರೂ ಅತ್ಯಂತ ಪ್ರಮುಖವಾದದ್ದು. ರಾವಣನು ಸೀತೆಯನ್ನು ಅಪಹರಿಸಲು ಮುಂದಾದಾಗ ಆಕೆ ರಾವಣನನ್ನು ಎಚ್ಚರಿಸಿದ್ದಳು. ಆದರೆ ರಾವಣನು ತನ್ನ ಪತ್ನಿ ಮಂಡೋದರಿಯ ಮಾತನ್ನು ಅಲ್ಲಗೆಳೆದಿದ್ದನು. ಸೀತೆಯು ಲಂಕಾದಲ್ಲಿ ಶಾಂತಿಯಿಂದಿರಲು ಮಂಡೋದರಿಯೇ ಮುಖ್ಯ ಕಾರಣವೆಂದು ಹೇಳಲಾಗುತ್ತದೆ. ರಾವಣ ಎಷ್ಟೇ ತಪ್ಪು ಮಾಡಿದರೂ ಕೂಡ ಅವನನ್ನು ಸರಿಪಡಿಸಲು ಪ್ರಯತ್ನಿಸಿದವಳು ಮಂಡೋದರಿಯೇ ಹೊರತು ಆತನನ್ನು ಎಂದಿಗೂ ಬಿಟ್ಟುಕೊಟ್ಟಿರಲಿಲ್ಲ. ಸುಮಿತ್ರ,
ದಶರಥನ ಮೂರನೇ ಪತ್ನಿ ಸುಮಿತ್ರ, ಲಕ್ಷ್ಮಣ ಮತ್ತು ಶತ್ರುಘ್ನರ ತಾಯಿ ಈಕೆ. ಸುಮಿತ್ರಾಳು ಅತ್ಯಂತ ತಾಳ್ಮೆಯ ಹೆಣ್ಣಾಗಿದ್ದಳು. ಸುಮಿತ್ರ ಕೂಡ ಲಕ್ಷ್ಮಣ ಮತ್ತು ಶತ್ರುಘ್ನರಂತೆ ರಾಮನನ್ನು ತನ್ನ ಮಗನಂತೆ ಪ್ರೀತಿಸಿದಳು. ಆತನ ಪಟ್ಟಾಭಿಷೇಕದಲ್ಲಿ ಅತ್ಯಂತ ಸಂತೋಷವನ್ನು ಹೆಮ್ಮೆಯನ್ನು ಪಟ್ಟವಳು. ಮಾಂಡವಿ ಕೂಡ ರಾಜ ಜನಕನ ಮಗಳು, ಸೀತೆಯ ಸಹೋದರಿ. ಮಾಂಡವಿ ಭರತನ ಪತ್ನಿ. ರಾಮ ವನವಾಸಕ್ಕೆ ಹೋಗುತ್ತಿದ್ದಂತೆ ಭರತನ ದುಃಖದಿಂದ ತಪಸ್ಸಿಗೆ ಹೋಗುತ್ತಾನೆ. ಇದರಿಂದ 14 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ವನವಾಸವನ್ನು ಅನುಭವಿಸುತ್ತಾಳೆ. ಶಬರಿ, ರಾಮನಿಗಾಗಿ ದಾರಿಯನ್ನೇ ಕಾಯುತ್ತಿದ್ದ ವೃದ್ಧ ಶಬರಿ. ಈಕೆಯ ರಾಮ ಭಕ್ತಿಗೆ ಯಾರೂ ಕೂಡ ಸರಿಸಾಟಿ ಇಲ್ಲ. ರಾಮನ ಸೇವೆಗೆಂದೇ ಶಬರಿ ಕಾತುರದಿಂದ ಕಾಯುತ್ತಿದ್ದಳು. ರಾಮನು ವನವಾಸದಲ್ಲಿದ್ದಾಗ ಶಬರಿ ಆಶ್ರಮಕ್ಕೆ ಬರುತ್ತಾನೆ. ಆಗ ಶಬರಿ ಸಂತೋಷದಿಂದ ಹಣ್ಣು ಹಂಪಲುಗಳನ್ನು ನೀಡಿ ರಾಮನನ್ನು ಸಂತೋಷಗೊಳಿಸುತ್ತಾಳೆ. ಸುಲೋಚನಾಳು ಮೇಘನಾಥನ ಸದ್ಗುಣಶೀಲ ಪತ್ನಿ. ಲಕ್ಷ್ಮಣ ಮತ್ತು ಮೇಘನಾಥನ ನಡುವೆ ನಡೆದ ಯುದ್ಧದಲ್ಲಿ ಲಕ್ಷ್ಮಣನು ಮೇಘನಾಥನ ತಲೆಯನ್ನು ಕತ್ತರಿಸುತ್ತಾನೆ. ಇದರಿಂದ ದುಃಖಕ್ಕೊಳಗಾದ ಸುಲೋಚನಾಳು ತನ್ನ ಗಂಡನ ತಲೆಯನ್ನು ಮತ್ತೆ ಜೋಡಿಸುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಮಂಥರ ದಶರಥನ ಪತ್ನಿ, ಅಯೋಧ್ಯೆಯ ರಾಣಿ ಕೈಕೇಯಿಯ ಸೇವಕಿ. ಈಕೆಯ ಚಾಡಿ ಮಾತುಗಳಿಂದ ಕೈಕೇಯಿಯನ್ನು ರಾಮನ ವಿರುದ್ಧ ತಿರುಗಿ ಬೀಳುವಂತೆ ಮಾಡುತ್ತಾಳೆ. ದಶರಥನು ಕೈಕೇಯಿಗೆ ನೀಡಿದ 2 ವರಗಳನ್ನು ಕೈಕೇಯಿಗೆ ನೆನಪು ಮಾಡಿದ್ದು ಕೂಡ ಮಂಥರ ಇಲ್ಲದಿದ್ದರೆ ರಾಮನು ವನವಾಸಕ್ಕೆ ಹೋಗುವ ಸಂದರ್ಭವೇ ಬರುತ್ತಿರಲಿಲ್ಲ.